ಟೊಮೆಟೊ ಹಣ್ಣಿನ ಚಟ್ನಿನ ಯಾವ ಥರ ಮಾಡೋದು ಅಂತ ಇವಾಗ ನೋಡೋಣ. ಫಸ್ಟು 2 ಟೊಮೆಟೊನ ಕಟ್ ಮಾಡ್ಕೋಬೇಕು. ನೆಕ್ಸ್ಟು 2 ಈರುಳ್ಳಿ, ಕೊಬ್ಬರಿ, ಕರಿಬೇವು, ಉಪ್ಪು, ಜೀರಿಗೆ, ಬೆಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಒಂದು ಮಿಕ್ಸಿ ಜಾರಲ್ಲಿ ಟೊಮೆಟೊ ಹಣ್ಣು ಆ್ಯಡ್ ಮಾಡಿ, ನೆಕ್ಸ್ಟು ಈರುಳ್ಳಿ, ನೆಕ್ಸ್ಟ್ ಇವಾಗ ಕೊಬ್ಬರಿ, ಕರಿಬೇವು, ಜೀರಿಗೆ, ಉಪ್ಪು, ಬೆಲ್ಲ ಆ್ಯಡ್ ಮಾಡಿ ಇವಾಗ ಅದನ್ನು ಮಿಕ್ಸಿ ಮಾಡಿ ಫುಲ್ಲು ಸ್ಮೂತ್ ಆಗಬೇಕು. ಅಷ್ಟು ಒಂದು ಬಾಳೆಯಲ್ಲಿ ಸ್ವಲ್ಪ ಎಣ್ಣೆ, ನೆಕ್ಸ್ಟ್ ಇದಕ್ಕೆ ಸಾಸಿವೆ, ಸ್ವಲ್ಪ ಎಣ್ಣೆ ಕಾಯಬೇಕು. ದೋಸೆಗೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ನೋಕ್ಕೆ ಬೇಗ ಆಗಬೇಕು. ಕಡಿಮೆ ಟೈಮಲ್ಲೇ ಚೆನ್ನಾಗಿರೋದು ರುಚಿಯಾಗಿ ರೆಡಿ ಮಾಡಬೇಕಾಗಿರುತ್ತೆ ನಾವು ಮನೆಯಲ್ಲಿ. ಸೊ ಆವಾಗ ಈ ಥರದ್ದೆಲ್ಲ ಮಾಡ್ಕೋಬೋದು ನೀವು. ಸ್ವಲ್ಪ ಇವಾಗ ಇದಕ್ಕೆ ಅರಿಶಿನ ಪುಡಿ, ಖಾರ ಪುಡಿನ ಆ್ಯಡ್ ಮಾಡಿದ್ವಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ, ಬಿಕಾಸ್ ಅದು ಹೊತ್ತಿ ಬಿಡುತ್ತೆ. ಖಾರ ಪುಡಿ ಹಾಕಿದ್ಮೇಲೆ ಗ್ಯಾಸ್ ಆನ್ ಇದ್ದರೆ ಗ್ಯಾಸ್ ಆನ್ ಮಾಡಿ ಫುಲ್ ಅದನ್ನ ಮಿಕ್ಸ್ ಮಾಡಿ, ನೆಕ್ಸ್ಟ್ ಇವಾಗ ಗ್ಯಾಸ್ ಆನ್ ಮಾಡಿ ಈ ಚಟ್ನಿ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಹೋಗಿ. ಅದು ಫುಲ್ ಕುದಿಬೇಕು. ಕುದ್ದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಆ ಥರ ಫುಲ್ ಆಯಿಲ್ ಬಿಡಬೇಕು. ಅದು ಅಲ್ಲಿವರೆಗೂ ಅದನ್ನು ಬೇಯಿಸ್ಕೋತಾನೆ ಇರಿ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಅದನ್ನ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಫುಲ್ ಕಲರ್ ಚೇಂಜ್ ಆಗುತ್ತೆ. ಕುದ್ದು 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 ರೆಡ್ ಕಲರ್ ಆಗುತ್ತೆ. ಇವಾಗ ನೀರಿನ ಅಂಶ ಹೋಗಿದೆ, ಆಯಿಲ್ ಅಷ್ಟೇ ಇದೆ. ಸೊ ಇವಾಗ ಓಕೆ, ಇದನ್ನು ಒಂದು ಬೌಲಲ್ಲಿ ಹಾಕೋ ಅಷ್ಟೆ.